ದುರ್ಗಾ 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 ಕಣ್ಬಿಡು ದುರ್ಗಾ 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 ಬೇಗ ಕಾರ್ ತಗೋಬಾ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ದುರ್ಗಾ ಎದ್ದೇಳು ದುರ್ಗಾ ಪ್ಲೀಸ್ ಎದ್ದೇಳು ದುರ್ಗಾ 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 ಕಣ್ಬಿಡು ದುರ್ಗಾ ಶಾನ್ವಿ ಬಾಯ್ ಕಡೆ ಹಣೆ ಬರಹ ವಿಧಿಲಿಖಿತ ಪ್ರಶ್ನೆ ಸಲ್ಲ ಆಯ್ಕೆ ಕ್ರೂರ ಅನಿವಾರ್ಯ ಅಣ್ಣ ನನಗೆ ದುರ್ಗನ್ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ತುಂಬಾ ಭಯ ಆಗ್ತಿದೆ ಅವಳು ಪ್ರಜ್ಞೆನೇ ಇಲ್ಲ ಏನ್ ಮಾಡೋದು ಮಗಳು ನೋವು ಕ್ಷಮೆ ಅಸಹಾಯಕತೆ ಕಾಲ ಉತ್ತರ ತಾಳ್ಮೆ ಮಗಳೇ ತಾಳ್ಮೆ ವಿಧಿ ಆಯ್ಕೆ ಕ್ರೂರ ಪ್ಲೀಸ್ ದೇವ್ರೆ ನನ್ನ ಮಗಳು ಇಷ್ಟಪಡೋ ವ್ಯಕ್ತಿನ ಅವಳಿಂದ ಮತ್ತೆ ಕಿತ್ಕೋಬೇಡ ಆಲ್ರೆಡಿ ಅಮ್ಮನ ಕಳ್ಕೊಂಡು ನೋವಲ್ಲಿರೋ ಮಗು ಅದು ದುರ್ಗಾಗೆ ಏನಾದ್ರು ಆದ್ರೆ ಅವಳ ಮನ್ಸು ಚೂರಾಗೋಗುತ್ತೆ ಅಪಘಾತ ಅಪಾಯ ಕಂದ ಪ್ರಾಣ ಅಪಾಯ ಅಪಘಾತ ಆಸ್ಪತ್ರೆ ಕಂದ ದೇವಿ ಲೀಲೆ ಅಪಾಯ ಮಗು ಮೌನ ಪವಾಡ ಮಗು ಮಾತು ಮಗು ಮಾತು ಏನಾಯ್ತದ್ಕೆ ಹಿತ ಸಿಕ್ಕದ್ಲಂತ ಹಿತ ಸೇಫ್ ಆಗಿದ್ದಾಳಂತೆ ಪ್ರಾಣೇಶ್ ಅದಕ್ಕೆ ಹಿತ ಸಿಕ್ಕಿದಾಳೆ ಅಂದಮೇಲೆ ನೀವ್ಯಾಕೊಂಥರ ಇದ್ದೀರಾ ಹೌದು ಎಂಗೇಜ್ಮೆಂಟು ಆಯ್ತು ಹಿತ ಸಿಕ್ಕಾಯ್ತು ಎಲ್ಲ ಸರಿ ಹೋಯ್ತಲ್ಲ ನಮ್ ಹಿತ ಸೇಫ್ ಆಗಿದ್ದಾಳೆ ಆದ್ರೆ ಹಿತನ ಕಾಪಾಡೋದಕ್ಕೆ ಹೋಗಿದ್ದ ನಮ್ಮ ದುರ್ಗಾಗೆ ಆಕ್ಸಿಡೆಂಟ್ ಆಗಿದೆಯಂತೆ ಅಯ್ಯ ಅಷ್ಟೇನಾ ನಾನೇನೋ ದೊಡ್ಡ ಪ್ರಾಬ್ಲಮ್ ಆಗಿದೆ ಅಂತ ಅನ್ಕೊಂಡೆ ಅಂದ್ರೆ ನಮ್ಮ ಹಿತಂಗೇನೋ ದೊಡ್ಡ ಪ್ರಾಬ್ಲಮ್ ಆಗಿಲ್ವಲ್ಲಪ್ಪ ಸದ್ಯ ಅಂತ ಅನ್ಕೊಂಡೆ ಅಯ್ಯೋ ಪಾಪ ದುರ್ಗಾ ಅಲ್ಲಿ ಹೇಗಿದ್ದಾಳೋ ಏನೋಪ್ಪ ಏನ್ ಗತಿ ಆಯ್ತು ಡಾಕ್ಟರ್ 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 ಆಕ್ಸಿಡೆಂಟ್ ಆಗಿದೆ ಡಾಕ್ಟರ್ ಪ್ಲೀಸ್ ಟ್ರೀಟ್ ಸೂನ್ ವಿ ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್ ಇಮಿಡಿಯೇಟ್ ಓಟಿಗೆ ಶಿಫ್ಟ್ ಮಾಡಿ
ಕಾಮ್ ಡೌನ್. ದುರ್ಗಾಗೇನೂ ಆಗಲ್ಲ. ತಾಳ್ಮೆ ಇಟ್ಕೋ. ನನ್ನಿಂದನೇ ಇದೆಲ್ಲ ಆಗಿದ್ದು ನನ್ನಿಂದನೇ. ಪ್ಲೀಸ್. ನೋ ಶಾನ್ವಿ, ಎಲ್ರಿಗೂ ನನ್ನಿಂದನೇ ತೊಂದರೆ. ಇವತ್ತಿವಳು ಕೋಪ ಮಾಡ್ಕೊಂಡು ಓಡ್ ಹೋಗೋದಕ್ಕೆ ಕಾರಣನೇ ನಾನು. ಅವಳು ಕೋಪ ಮಾಡ್ಕೊಂಡು ಓಡ್ ಹೋಗದೆ ಇದ್ದಿದ್ರೆ ದುರ್ಗಾ ಆಕ್ಸಿಡೆಂಟ್ ಆಗ್ತಾ ಇರಲಿಲ್ಲ ಶಾನ್ವಿ. ಇಟ್ಸ್ ಮೈ ಫಾಲ್ಟ್, ನಂದೇ ತಪ್ಪು. ದುರ್ಗನ್ ಇವತ್ತಿನ ಪರಿಸ್ಥಿತಿಗೆ ನಾನೇ ಕಾರಣ. ನನ್ನ ತಪ್ಪಿಂದ ಎಲ್ರಿಗೂ ಹರ್ಟ್ ಆಗ್ತಾ ಇದೆ. ಎಲ್ಲ ನನ್ನಿಂದನೇ. ಶರತ್ ಪ್ಲೀಸ್ ಕೂತ್ಕೋ. ತಲೆಗೆ ಸೀರಿಯಸ್ ಇಂಜುರಿ ಆಗಿದೆ. ಬ್ಲೀಡಿಂಗ್ ನಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಪೇಷಂಟ್ ನೀಡ್ಸ್ ಟು ಹೋಲ್ಡ್ ಆನ್. ದುರ್ಗಾ, ದುರ್ಗಾ ನಿನ್ಗೇನು ಆಗಲ್ಲ, ಬೇಗ ಹುಷಾರಾಗ್ತೀಯ ನೋಡು. ಡಾಕ್ಟರ್ ನಿನ್ನ ಟ್ರೀಟ್ ಮಾಡ್ತಿದೆ. ಹಾಂ, ನಿನ್ನ ವಿಲ್ ಪವರ್ನ ಕಳ್ಕೊಬೇಡ ಆಯ್ತಾ? ಎಲ್ಲ ಆಗಿತ್ತು ನನ್ನಿಂದನೇ. ನಾನು ಬೇಗ ಬಂದಿದ್ದಿದ್ರೆ ನಿನ್ನ ಕಾಪಾಡ್ಕೋಬೋದಿತ್ತು. ಹೀಗೆಲ್ಲ ಆಗ್ತಾನೆ ಇರಲಿಲ್ಲ. ಪಾಪ ನೀನೀಗ ಸಾವು ಬದುಕು ಮತ್ತೆ ಹೋರಾಡೋ ಪರಿಸ್ಥಿತಿ ಬಂತು. ಎಂತ ಅನರ್ಥ ಆಗೋಯ್ತು. ಡಾಕ್ಟರ್, ದುರ್ಗಂಗೆ ಏನು ಆಗಲ್ಲ ಅಲ್ವಾ? ಅವಳು ಬೇಗ ಹುಷಾರಾಗ್ತಾಳಲ್ವಾ? ದುರ್ಗಾ ಮೊದಲಿನ ಥರ ನಗ್ನಗ್ತಾ ಲವಲವಿಕೆಯಿಂದ ಇರ್ತಾಳಲ್ವಾ? ಡಾಕ್ಟರ್ ಪ್ಲೀಸ್ ಏನಾದರೂ ಹೇಳಿ ಡಾಕ್ಟರ್. ಪೇಷಂಟ್ ಕಂಡೀಷನ್ ಹದಗೆಟ್ಟಿದೆ. ಹೆವಿ ಬ್ಲೀಡಿಂಗ್ ಜೊತೆಗೆ ಇಂಟರ್ನಲ್ ಇಂಜುರಿ ಕೂಡ ಆಗಿದೆ. ಈಗಿಂದೀಗಲೇ ಪೇಷಂಟಿಗೆ ಬ್ಲಡ್ ಅರೇಂಜ್ ಮಾಡಲಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ನರ್ಸ್, ಬ್ಲಡ್ ಬ್ಯಾಂಕಲ್ಲಿ ಪೇಷಂಟ್ ಬ್ಲಡ್ ಗ್ರೂಪ್ದು ಬ್ಲಡ್ ಇದೆಯಾ ಅಂತ ಚೆಕ್ ಮಾಡಿ. ಇದೇ ಕಂಡೀಷನ್ನು ಕಂಟಿನ್ಯೂ ಆಗ್ತಾಯಿದ್ರೆ ಪೇಷಂಟ್ ಸರ್ವೈವ್ ಆಗಲ್ಲ. ವಿ ನೀಡ್ ಟು ಹರಿ ಅಪ್. ಇಲ್ಲ ಮಾಮ್, ದುರ್ಗನ್ನ ಓಟಿಗೆ ಶಿಫ್ಟ್ ಮಾಡಿದ್ದಾರೆ. ಶಿ ಈಸ್ ವೆರಿ ಬ್ಯಾಡ್ಲಿ ಇಂಜರ್ಡ್ ಮಾಮ್. ಬೇಡ ಬೇಡ, ನೀವ್ಯಾರು ಹಾಸ್ಪಿಟಲಿಗೆ ಬರೋಕ್ಕೆ ಹೋಗಬೇಡಿ. ಇಲ್ಲಿ ನಾನು ಅಣ್ಣ ತರುಣ್ ಇದೀವಲ್ಲ, ಮ್ಯಾನೇಜ್ ಮಾಡ್ತೀವಿ. ನೀವು ಡ್ಯಾಡ್ನ ನೋಡ್ಕೊಳ್ಳಿ. ದುರ್ಗನ್ ಬಗ್ಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇಲ್ಲ ಮಾಮ್, ಹಿತ ದುರ್ಗನ್ ಬಿಟ್ಟು ಬರಲ್ಲ ಅನ್ಸುತ್ತೆ. ಯು ಡೋಂಟ್ ವರಿ, ನಾನು ಐಲ್ ಟೇಕ್ ಕೇರ್ ಆಫ್ ಹರ್. ಓಕೆ ಮಾಮ್, ಥ್ಯಾಂಕ್ ಯು, ಬಾಯ್. ಶಾನ್ವಿ ಡೋಂಟ್ ವರಿ, ಡಾಕ್ಟರ್ಸ್ ಆಪ್ರೇಟ್ ಮಾಡ್ತಿದಾರಲ್ವಾ? ದುರ್ಗಾ ವಿಲ್ ಬಿ ಆಲ್ ರೈಟ್. ನೀನು ಹೆದರ್ಕೊಳ್ತಿರೋದು ನೋಡಿದ್ರೆ ನನಗೆ ಟೆನ್ಷನ್ ಆಗ್ತಿದೆ. ಡಾಕ್ಟರ್ ದುರ್ಗಾ ಹೇಗಿದ್ದಾಳೆ? ಅವಳು ಬೇಗ ಹುಷಾರಾಗ್ತಾಳಲ್ವಾ? ಪೇಷಂಟ್ ಕಂಡೀಷನು ತುಂಬ ಕ್ರಿಟಿಕಲ್ ಆಗಿದೆ. ತುಂಬ ಬ್ಲಡ್ ಲಾಸ್ ಆಗೋದ್ರಿಂದ ಪೇಷಂಟ್ಗೆ ತಕ್ಷಣ ಬ್ಲಡ್ ಕೊಡಲೇಬೇಕು ಸರ್. ನೋಡು, ತಡ್ರನ್ ಬೇಕಾದ್ರೆ ಕ್ಷಮಿಸ್ಬೋದು, ಆದರೆ ನಿನ್ನಂತ ಅತಿ ಬುದ್ಧಿವಂತರನ್ನ ಖಂಡಿತ ಕ್ಷಮಿಸಕ್ಕಾಗಲ್ಲ.
ನನ್ನ ಮಗಳನ್ನ ಒಂಟಿಯಾಗಿ ನಿನ್ನ ಜೊತೆ ಬಿಡೋ ಧೈರ್ಯ ನನಗೇನು ಉಳಿದಿಲ್ಲ. ಹಿತಾಗೇನಾದ್ರೆ ನಿನಗೇನು? ಅವಳೇ ನಿನ್ನ ರಕ್ತ ಸಂಬಂಧಿ ಅಲ್ಲ ತಾನೆ? ಅವಳು ನಿನಗೆ ಸಂಬಳದ ಆಧಾರ. ಅಣ್ಣ, ನನಗೆ ನಿನ್ನ ಪರಿಸ್ಥಿತಿ ಅರ್ಥ ಆಗತ್ತೆ, ಬಟ್ ಇದ್ಯಾವುದು ನಿನ್ನ ಕೈಯಲ್ಲಿ ಇರಲಿಲ್ಲ. ಪ್ಲೀಸ್, ನಿನಗೆ ನೀನು ಬ್ಲೇಮ್ ಮಾಡ್ಕೊಂಬೇಡ. ಶಾನ್ವಿ, ಎಲ್ಲ ನನ್ನ ಕೈಲೇ ಇತ್ತು. ಹಿತನ ನೀನು ಸೇಫಾಗಿ ನೋಡ್ಕೊಳ್ಳೋದಕ್ಕಾಗಲ್ಲ. ಅವಳ ಮೇಲೆ ನಿನಗೊಂದು ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಅಂತ ಬಾಯಿಗೆ ಬಂದಂಗೆ ಅವಳ ಮೇಲೆ ಮಾತಾಡಿದ್ದೆ. ಆದರೆ ಇವತ್ತು ಅದೇ ದುರ್ಗಾ ನನ್ನ ಮಗಳನ್ನ ಕಾಪಾಡೋದಕ್ಕೆ ಹೋಗಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಳೆ. ಅಂಬಿಕಾ ಸಾವಿಗೆ ನಾನೇ ಕಾರಣ ಅನ್ನೋ ಗಿಲ್ಟಿಂದ ಇವತ್ತುವರೆಗೂ ನನಗೆ ಆಚೆ ಬರೋದಕ್ಕಾಗಲಿಲ್ಲ. ಈಗ ಅಕಸ್ಮಾತ್ ದುರ್ಗಾಗೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಏನು ಮಾಡಲಿ ಶಾನ್ವಿ? ಡೋಂಟ್ ಫ್ರೀಕ್ ಅಂದ. ದುರ್ಗಾಗೆ ಏನೂ ಆಗಲ್ಲ. ಡಾಕ್ಟರ್ ಅಂಕಲು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ದುರ್ಗಾ ಆದಷ್ಟು ಬೇಗ ಹುಷಾರಾಗ್ತಾಳೆ. ಕಂದ, ಒಂದು ಕೆಲಸ ಮಾಡ್ತೀಯಾ? ದೇವಿ ಹತ್ರ ಹೋಗಿ ಮುಗ್ಧವಾದ ಮನಸ್ಸಿಂದ ಶುದ್ಧವಾದ ಭಕ್ತಿಯಿಂದ ದುರ್ಗಾಗೋಸ್ಕರ ಬೇಡ್ಕೋ, ಓಕೆನಾ? ದೇವಿಗೆ ಮಕ್ಕಳಂದ್ರೆ ತುಂಬ ಇಷ್ಟ. ನೀನು ಕೇಳ್ಕೊಂಡ್ರೆ ಆ ದೇವಿ ದುರ್ಗಾನ ಮೊದಲಿನ ಥರ ಮಾಡ್ತಾಳೆ. ದೇವಿ ಹತ್ರ ಪ್ರೇ ಮಾಡ್ತೀಯಾ? ಮಾಯಾ, ಯಾಕೆ ಬೇಜಾರಲ್ಲಿದ್ಯಾ? ಬೇಜಾರಲ್ಲೂ ಇದ್ದೀನಿ, ಖುಷಿಲೂ ಇದ್ದೀನಿ. ಏನ್ ಮಾಯಾ ನಿನ್ ಮಾತಿನ ಅರ್ಥ? ರಾಣಿ, ನಿಮ್ಗೇನಾದ್ರೂ ಅರ್ಥ ಆಗ್ತಿದ್ಯಾ? ಲೇ ದಮ್ಮು, ನಿನಗೆ ಅರ್ಥ ಆಗಲಿಲ್ಲ ಅಂದರೆ ನನಗೆಲ್ಲಿ ಅರ್ಥ ಆಗುತ್ತೆ? ಅದು ನಿಜನೇ ಬಿಡಿ, ನಿಮ್ಗೆಲ್ಲ ಅಷ್ಟೊಂದು ಬುದ್ಧಿ ಇದೆ. ಹಾಂ, ಅದನ್ನಿದ್ದರೆ ನಿನ್ನ ಕಟ್ಕೊತಿದ್ದೆ. ರಾಣಿ, ಏನಿಲ್ಲ, ಮಾಯಾ ಖುಷಿಗೆ ಮತ್ತೆ ದುಃಖಕ್ಕೆ ಕಾರಣ ಏನಂತ ಬಿಡ್ಸಿ ಹೇಳ್ಬಿಟ್ರೆ ನಮಗೂ ಸ್ವಲ್ಪ ಜನರಲ್ ಮೋಟರ್ ಅಲ್ಲಲ್ಲ ಜನರಲ್ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಅಂತ ಹೇಳಿದೆ ಅಷ್ಟೇ. ಮಾಯಾ, ಏನ್ ವಿಷಯ ಹೇಳು? ಹಾ, ಹೇಳೋದಾದ್ರೆ ಮೊದಲು ದುಃಖದ ವಿಷಯ ಹೇಳು, ಆ ಖುಷಿ ಆಮೇಲೆ ಹೇಳು. ಶರತ್ಗೆ ಪ್ರಪೋಸ್ ಮಾಡೋದಕ್ಕಾಗಿಲ್ಲ, ಎಂಗೇಜ್ಮೆಂಟ್ ಪ್ರೋಗ್ರಾಮ್ ಸರಿಯಾಗಿ ಎಂಡ್ ಆಗಿಲ್ಲ ಅಂತ ತುಂಬಾ ಬೇಜಾರಾಗ್ತಾ ಇದೆ. ಅದು ಅಲ್ಲದೆ ಆ ಹಿತಾ ಬೇರೆ ಎಲ್ರ ಮುಂದೆ ರಿಂಗ್ ಎತ್ಕೊಂಡು ಹೋಗಿ ನನ್ಗೆ ಅವಮಾನ ಆಗೋ ಹಾಗೆ ಮಾಡಿಬಿಟ್ಲು. ಬಟ್ ಸ್ಟಿಲ್ ಅವಳಲ್ಲಿಂದ ಓಡ್ ಹೋಗಿದ್ದೆ ಒಳ್ಳೆದಾಯ್ತು. ಹೋ ಗಾಟಿ. ದುಃಖಕ್ಕೆ ಇದು ಕಾರಣ ಆದ್ರೆ ಖುಷಿಗೆ ಏನ್ ಕಾರಣ ಅಂತ ನಾನು ಊಹಿಸಬಲ್ಲೆ. ರಾಣಿ, ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ಅವಳು ಮಾತಾಡ್ತಾ ಇದ್ದಾಳೆ ತಾನೆ? ನೀನ್ ಹೇಳು ಮಾಯಾ. ಹಿತಾ ಓಡ್ ಹೋಗಿದ್ದಕ್ಕೆ ದುರ್ಗಾ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗೋ ಹಾಗಾಯ್ತಲ್ಲ, ಅದು ಖುಷಿ ಆಗ್ತಾ ಇದೆ. ಅದು ಅಲ್ಲದೆ ಕಂಡೀಷನ್ ಕ್ರಿಟಿಕಲ್ ಅಂತ ಕೇಳ್ಬಿಟ್ಟು ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಐ ಕಾಂಟ್ ಇವನ್ ಎಕ್ಸ್ಪ್ಲೇನ್. ಯು ನೋ, ಹಾಗೆ ಸತ್ಗಿತ್ತೇನಾದ್ರೂ ಹೋಗ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಯಾವಾಗ್ಲೂ ಮುಳ್ತರ ನನ್ನ ದಾರಿಗೆ ಅಡ್ಡ ಬರ್ತಾ ಇದ್ಲು.
ನನ್ನ ದಾರಿಗೆ ಯಾರೇ ಅಡ್ಡ ಬಂದ್ರು ಅವ್ರಿಗೆ ಭೂಮಿ ಮೇಲೆ ಬದುಕೋ ಹಕ್ಕೇ ಇಲ್ಲ. ಶಿ ಡಿಸರ್ವ್ ಟು ಡೈ. ದೇವ್ರು ನನ್ನ ಪರನೇ ಇದ್ದಾನೆ ಅಂತ ನನಗೆ ಅನ್ನಿಸ್ತಾ ಇದೆ. ಆದರೂ ನಾನಿವತ್ತು ಏನೂ ಮಾಡದೆ ಎಲ್ಲ ಕೆಲಸನೂ ಅದ್ರ ಪಾಡಿಗೆ ಅದೇ ಆಗ್ತಾ ಇದೆ. ಆದರೆ ಒಂದೇ ಒಂದು ಮಿಸ್ಸಿಂಗ್ ನೋಡಿ, ದುರ್ಗಾ ಜೊತೆಗೆ ಹಿತಗೂ ಏನಾದರೂ ಆಗೋಗ್ಬೇಕಾಗಿತ್ತು. ಅವಳು ಏನಾದರೂ ಸತ್ತು ಹೋಗಿದ್ದಿದ್ರೆ ನನ್ನ ಮುಂದಿನ ಫ್ಯೂಚರ್ ಪೀಸ್ಫುಲ್ ಆಗಿರ್ತಾ ಇತ್ತು. ದುರ್ಗಾ ಜೊತೆ ಹಿತನೂ ಸಾಯ್ಬೇಕಾಗಿತ್ತು, ಇಬ್ರು ಸತ್ತು ಹೋಗ್ಬೇಕಾಗಿತ್ತು. ನಾನು ಕೇಳೋ ಪ್ರಶ್ನೆಗಳಿಗೆ ನಿನ್ಗೆ ಉತ್ತರ ಕೊಡಕ್ ಆಗಲ್ಲ ಅಂತ ಅದಕ್ಕೆ ನನ್ನ ಒಳಗ್ ಬರೋದಕ್ ಬಿಡ್ತಾ ಇಲ್ಲ ಅಲ್ವಾ? ಯಾಕೆ ಹೀಗ್ ಮಾಡ್ತಿದ್ಯಾ? ನಿನ್ ಮೇಲೆ ಅಷ್ಟು ಸಿಟ್ಟಿಟ್ಕೊಂಡಿರೋದ್ರಲ್ಲಿ ನ್ಯಾಯ ಇದೆ ಅಂತ ನನಗೆ ಈಗ ಅರ್ಥ ಆಗ್ತಿದೆ. ಯಾಕೆ ಅವಳ ಜೀವನದಲ್ಲಿ ಹೀಗ ಆಟ ಆಡ್ತಿದ್ಯಾ? ಮೊದ್ಲು ನನ್ ಪ್ರಾಣ ಕಿತ್ಕೊಂಡೆ, ಆಗ್ಲೂ ನಾನು ನಿನ್ನ ಪ್ರಶ್ನೆ ಮಾಡ್ಲಿಲ್ಲ. ನಿನ್ ನಿರ್ಧಾರ ಏನು ಅಂತ ನಾನ್ ಸುಮ್ಮನಾದೆ. ಆದ್ರೆ ಒಂದ್ ಮಗುವಿಂದ ಇನ್ನೊಂದ್ ತಾಯಿನ ಕಿತ್ಕೋತಿದ್ಯಲ್ಲ, ಇದು ನ್ಯಾಯನಾ? ಒಂದ್ ನೆನ್ಪಿಟ್ಕೋ, ದುರ್ಗಾ ಇಲ್ಲಿಗೆ ಬಂದಿರೋದು, ಅವಳು ಹಿತ ಜೊತೆ ಇರೋದು ಎಲ್ಲ ನನ್ನಿಂದ. ನಾನು ಅವಳನ್ನ ಕಾಪಾಡ್ಕೋತೀನಿ. ದುರ್ಗಾಗೇನು ಆಗಕ್ ನಾನ್ ಬಿಡಲ್ಲ. ಪರಿಸ್ಥಿತಿ ಏನಾದ್ರೂ ಬಂದ್ರೆ ನಾನೇ ಮುಕ್ತಿ ಪಡ್ಕೊಂಡು ಹೊರಟೋಗ್ಬಿಡ್ತೀನಿ. ಇಷ್ಟಕ್ಕೆಲ್ಲ ನಾನೇ ಕಾರಣ ಅಂದ್ಮೇಲೆ ಶಿಕ್ಷೆ ಯಾಕೆ ದುರ್ಗಂಗ್ ಕೊಡ್ತಾ ಇದ್ಯಾ? ನನಗ್ ತಾನೇ ಕೊಡ್ಬೇಕಾಗಿರೋದು.